You have been invited for the dinner tonight. हाँ जरूर जाऊंगा. All I can say is I've been honored to be invited. Of course I will go. No one should misunderstand that this will affect relationships with other countries because India has the capacity. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಏರ್ಪಡಿಸಿದ ಔತಣಕೂಟಕ್ಕೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಈಗಾಗಲೇ ಅಸಮಾಧಾನಗೊಂಡಿದೆ. ಹೀಗಿರುವಾಗ ಈ ಔತಣಕೂಟದ ಆಹ್ವಾನವನ್ನ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಸ್ವೀಕಾರ ಮಾಡಿರುವುದಕ್ಕೆ ಕಾಂಗ್ರೆಸ್ ಟೀಕೆಯನ್ನ ಮಾಡಿದೆ. ಇದರ ಬಗ್ಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಪುಟಿನ್ ಔತಣಕೂಟಕ್ಕೆ ಲೋಕಸಭೆ ಹಾಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ನೀಡಿಲ್ಲ ಅಂತಾನೂ ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಪ್ರತಿದಿನ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡ್ತಾ ಇದೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಶಶಿ ತರೂರ್ ಅವರು ಈ ಇನ್ವಿಟೇಷನ್ ನ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನ ಕೇಳಿ ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಗಿದೆ. ನಮ್ಮ ನಾಯಕರನ್ನ ಆಹ್ವಾನಿಸದೆ ನಮಗೆ ಮಾತ್ರ ಆಹ್ವಾನ ಬಂದಿದೆ ಅಂತ ಅಂದ್ರೆ ಅವರ ಆತ್ಮಸಾಕ್ಷಿಯನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು. ಇಲ್ಲಿ ನಿಜಕ್ಕೂ ರಾಜಕೀಯದ ಆಟ ನಡೀತಾ ಇದೆ ಅಂತ ಹೇಳಿದ್ದಾರೆ. ಶಶಿ ತರೂರ್ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂದ್ರೆ, ಯಾವ ಮಾನದಂಡದ ಆಧಾರದಲ್ಲಿ ಇನ್ವೈಟ್ ಮಾಡಿದಾರೋ ಗೊತ್ತಿಲ್ಲ, ನಾನು ಖಂಡಿತವಾಗಿ ಹೋಗ್ತೀನಿ, ವಿರೋಧ ಪಕ್ಷದ ನಾಯಕರನ್ನ ಆಹ್ವಾನಿಸದೆ ಇರೋದು ಸರಿಯಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. सर राहुल गांधी और खरगे को एलओपी के तौर पर न्योता नहीं है, लेकिन आपको न्योता दिया गया है. कितनी खुशी की बात है. You have been invited for the dinner tonight in the. हाँ, there was a time when the chairman of the External Affairs Committee was routinely invited. That practice seems to have been stopped for some years. It has been resumed, I think, because I've been invited. Yes. आप जाएंगे सर? But हाँ जरूर जाऊंगा. एलओपी को, लेकिन दोनों हाउस के एलओपी को नहीं बुलाया गया. वो मुझे पता नहीं कौन से बुनियाद पे इन्विटेशन देते हैं. मुझे मालूम है कि चेयरमैन, जब मैं पहले चेयरमैन था तो मुझे बुलाया जाता था, वो रुक गए बीच में, तो अब इस बार हो गया, बस यही. So do you think it's right not inviting them? No, I think frankly the custom that usually used to be followed was for a wide representation. Certainly I remember in the old days we used to have not only the LOPs, we used to have various other cross-section of representatives of different parties. And I think it conveys a good impression. But I don't know the basis. No, this is all done by the government, by the protocol, by the Rashtrapati Bhavan. What do I know? All I can say is I've been honored to be invited. Of course I will go. ನಂತರ ಔತಣಕೂಟಕ್ಕೆ ಶಶಿ ತರೂರ್ ಅವರು ಕೂಡ ಭಾಗಿಯಾಗಿದ್ರು. ಭಾಗಿಯಾದ ನಂತರ ಕೂಡ ಔತಣಕೂಟದ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಪುಟಿನ್ ಅವರ ಭಾರತದ ಭೇಟಿ ತುಂಬಾ ಮಹತ್ವವನ್ನ ಪಡೆದುಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಬೆಳವಣಿಗೆಗಳಾಗೋ ನಿರೀಕ್ಷೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಒಟ್ನಲ್ಲಿ ವಿರೋಧ ಪಕ್ಷದ ನಾಯಕನಿಗೆ ಆಹ್ವಾನ ಕೊಟ್ಟಿಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಆಹ್ವಾನವನ್ನ ಕೊಟ್ಟಿಲ್ಲ. ಹೀಗಿರುವಾಗ ಒಬ್ಬ ಸಂಸದನಿಗೆ ಈ ರೀತಿಯಾದಂತ ಆಹ್ವಾನ ಬಂದಿದೆ ಅಂದ್ರೆ ಇಲ್ಲಿ ನಿಜಕ್ಕೂ ಸರಿಯಾಗಿಲ್ಲ, ಏನೋ ನಡೀತಾ ಇದೆ ಅಂತ ಕಾಂಗ್ರೆಸ್ ನಾಯಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪುಟಿನ್ ಅವರ ಭಾರತದ ಭೇಟಿ ಬಗ್ಗೆ ಮುಂಚೆನೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ನೀಡೋ ಸಂಪ್ರದಾಯವನ್ನ ಮೋದಿ ಸರ್ಕಾರ ಕಡೆಗಣಿಸಿದೆ ಅಂತ ಹೇಳಿದ್ರು. ಹಾಗೆ ಸರ್ಕಾರದ ಮೂಲಗಳು ಈ ಆರೋಪವನ್ನ ತಳ್ಳಿ ಹಾಕ್ತಾ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಈಗಾಗಲೇ ಕನಿಷ್ಠ 4 ವಿದೇಶಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ. ಇನ್ನು ಶಶಿ ತರೂರ್ ನಡೆ ಬಗ್ಗೆ ಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಇದೆ. ಯಾಕಂದ್ರೆ ತರೂರ್ ಅಂತೂ ಅನೇಕ ಸಂದರ್ಭಗಳಲ್ಲಿ ಪಕ್ಷದ ಆಂತರಿಕ ವಲಯಗಳಲ್ಲೇ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ನಿಯೋಗದ ಭಾಗವಾಗಿದ್ದಕ್ಕೆ ಪ್ರಧಾನಿ ಮೋದಿಯವರ ಲಾರ್ಡ್ ಮೆಕಾಲೆ ಭಾಷಣಕ್ಕೆ ಹಾಜರಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕಾಗಿ ಪಕ್ಷದ ಒಳಗೆ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಪುಟಿನ್ ಅವರ ಔತಣಕೂಟದ ಆಹ್ವಾನ ಕೂಡ ಸ್ವೀಕಾರ ಮಾಡಿ ಅವರು ಹೋಗಿ ಬಂದಿದ್ದಾರೆ ಅಂದ ಮೇಲೆ ಇದಕ್ಕೂ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಮಾನಸಿಕವಾಗಿ ಅವರು ಬಿಜೆಪಿ ಜೊತೆಗೇನೆ ಇದ್ದಾರೆ, ದೈಹಿಕವಾಗಿ ಅಷ್ಟೇ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರೋ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. It's hugely significant. First of all, the relationship is a very important relationship, which has been for a long time. But in particular in today's rather turbulent world, where so many relationships have become uncertain, it becomes important to shore up the ones we have. And I think no one should misunderstand that this will affect relationships with other countries because India has the capacity to have independent relationships with different governments. We are a nation that has always believed in sovereign autonomy, and our autonomy to decide our friendships, our partnerships and our national interests is something that's very, very encoded in our DNA. Secondly, I will say that the value of Russian friendship is something that has been proven in recent years in particularly 2 domains. We've had a lot of oil and gas from Russia in recent years, and
the value of defense imports from Russia was demonstrated once again during Operation Sindoor, when the S-400 actually protected us from a number of Pakistani missiles that were targeting our cities, including even Delhi. So for us, this is not something to be taken lightly. It's an important relationship. I believe there's been a number of discussions that may culminate in some agreements. We'll find out tomorrow. But my own feeling is that if those agreements come through, that's part of strengthening a vital relationship, which in my mind does not come at the expense of relations with America or China or anybody else. We will have our independent relationships with all these countries, including Russia.